ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಮಗು, ದೇವ್ರ ಹತ್ರ ಏನ್ ಬೇಡ್ಕೊಂಡ್ಯಪ್ಪ? ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡ್ಯಾ? ಇಲ್ಲಪ್ಪ, ಬುದ್ಧಿ ಇಟ್ಕೊಂಡೆ ಏನ್ ಮಾಡ್ಲಿ, ಅದಕ್ಕೆ ವಿದ್ಯಾ ಮಾತ್ರ ಬೇಡ್ಕೊಂಡೆ. ನಮ್ ಡ್ಯಾಡಿ ಹೀಗೆ ಹೇಳ್ಕೊಟ್ಟಿರೋದು. ಹಾಯ್ ಕನ್ನಡ ತಂತ್ರಾಂಶ, ನಾನು ತಾಯಪ್ಪ ಅಂತೇಳಿ ಮಾತಾಡ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ನಿಮಗೆ GK ಕನ್ನಡ ಅಂತೇಳಿದೆ, ಇದು ಒಂದು ಆ್ಯಪಿನ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ. ಎಲ್ಲ ವಿಷಯದಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ. ಹೋಗ್ಲಿ, ನಿನ್ನೆ ಕೊಟ್ಟಿದ್ ಲೆಟರ್ಗೆ ಆನ್ಸರೇ ಮಾಡ್ಲಿಲ್ಲ. ಆನ್ಸರ್ ಅದ್ರಲ್ಲಿ ಅದು ಕ್ವಶನ್ ಇರ್ಲಿಲ್ಲ, ಬರೀ ಐ ಲವ್ ಯು ಅಂತ ಸೆಂಟೆನ್ಸ್ ಇತ್ತು. ಅಯ್ಯೋ, ಯಾಕೋ ನೀನ್ ಹಿಂಗೆ? ನೋಡೋರೆಲ್ಲ ಹೇಗಿದ್ದಾರೆ? ಯಾಕೆ ಎಲ್ಲಾ ತರ ಸೋಷಿಯಲ್ ಆಗಿರಲ್ಲ ನೀನು? ನಾನು ಸೈನ್ಸ್ ಸ್ಟೂಡೆಂಟ್, ಅದಕ್ಕೆ. ಓಕೆ, ಒಳಗಡೆ ಹೋಗಿದ್ದೀನಿ ಈಗ ನಾನು. ಶೇರ್ ಇದೆ, ಮೋರ್ ಆಪ್ಷನ್ ಇದೆ, ನೋಟ್ಸ್ ಇದೆ, ಸ್ಟಡಿ ಮೋಡ್ ಅಂತಿದೆ, ಡೈಲಿ ಟೆಸ್ಟ್ ಅಂತಿದೆ, ಸ್ಪೀಡ್ ಟೆಸ್ಟ್ ಅಂತೇನಿದೆ. ಈಗ ಇಷ್ಟಿದೆ ನಮ್ಮಲ್ಲಿ ಇದರಲ್ಲಿ. ಈಗ ಇದರಲ್ಲಿ ನಾನು ಈಗ ನಿಮಗೆ ಒಂದೊಂದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಟ್ಸ್ ಇದೆ, ನೋಟ್ಸ್ ಅಲ್ಲಿ ಯಾವ್ದಾವ್ದು ರೀತಿಯ ಬರ್ತದೆ ನೋಡೋಣ. ಭಾರತದ ಇತಿಹಾಸ, ಹಿಸ್ಟರಿ, ಭಾರತದ ಇತಿಹಾಸ ಇದೆ, ಭೂಗೋಳ ಜಿಯೋಗ್ರಫಿ, ಭೂಗೋಳ ಜಿಯೋಗ್ರಫಿ ಇದೆ, ಸಾಮಾನ್ಯ ಜ್ಞಾನ ಕಾಮನ್ ನಾಲೆಜ್, ಸಾಮಾನ್ಯ ಜ್ಞಾನ ಕಾಮನ್ ನಾಲೆಜ್ ಇದೆ. ಓಕೆ, ಇಷ್ಟು ಮುಗೀತಿದು. ಭಾರತ ಇತರೆ ಅದರ್, ಮತ್ತೆ ಅದರ್ ಅಂತಿದೆ, ಅದರಲ್ಲಿ ಹೋಗೋಣ. ಇತರೆ ಅದರ್, ಇತರೆ ಅದರ್ ಇದರಲ್ಲಿ ನೋಡೋಣ. ಶೇರ್ ಇದೆ, ಮೋರ್ ಆಪ್ಷನ್, ಭಾರತದ ಚಿಹ್ನೆಗಳು, ಇನ್ ಲಿಸ್ಟ್, ಭಾರತದ ಚಿಹ್ನೆಗಳು ಇದು. 2 ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ. 3 ಭಾರತೀಯ ರಿಸರ್ವ್ ಬ್ಯಾಂಕ್, 4 ಭಾರತದ ನಗರಗಳು ಮತ್ತು ಅವುಗಳ ಅಡ್ಡ ಹೆಸರುಗಳು, 5 ಮಹಿಳಾ ಬ್ಯಾಂಕ್ಗಳು, 6 ಚಿಟ್ಟೆಗಳು, 7 ಸ್ವತಂತ್ರ ಭಾರತದ ಮೊದಲ ಮತದಾರ. ಹೀಗೆ ನಾನು ಸ್ವೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೀವು ನೋಡಿ. 8 ಕ್ವಿಟ್ ಇಂಡಿಯಾ ದಿನಾಚರಣೆ, 9 ಕಣ್ಣುಗಳು, 10 ಜೀವಲೋಕದ ಅದ್ಭುತ ಇರುವೆ, 11 ಭಾರತದ ತ್ರಿವರ್ಣ ಧ್ವಜ, 12 ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ಭಾರತೀಯ ಸಂವಿಧಾನಕ್ಕೆ ಎರವಲು ಪಡೆದ ಮೌಲ್ಯಗಳು, 13 ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳು, 14 ಬ್ರಿಕ್ಸ್ ಸಮೂಹ, 15 ಸಂವಿಧಾನ ಸಮರ್ಪಣಾ ದಿನ, 16 ಭಾರತ ರತ್ನ ಪ್ರಶಸ್ತಿ, 17 ಶಾತವಾಹನರು, 18 ಕಂಚಿಯ ಪಲ್ಲವರು, 19 ಗಂಗರು, 20 ವಿಜಯನಗರ ಸಾಮ್ರಾಜ್ಯ, 21 ರಾಷ್ಟ್ರಕೂಟರು, 22 ಕಲ್ಯಾಣಿ ಚಾಲುಕ್ಯರು, 23 ಕಲಚೂರಿಗಳು, 24 ಕನಕದಾಸರು, 25 ಬಹಮನಿ ಸಾಮ್ರಾಜ್ಯ, 26 ಚೀನಿ ಪ್ರವಾಸಿಗರ ಬರವಣಿಗೆಗಳು, 27 ಹಳೆಯ ಶಿಲಾಯುಗದ ನೆಲೆಗಳು, 28 ನವಶಿಲಾಯುಗ, 29 ಲೋಹ ಹಾಗೂ ಕಬ್ಬಿಣ ಯುಗದ ನೆಲೆಗಳು, 30 ಸಿಂಧು ನಾಗರಿಕತೆ, 31 ಆರ್ಯರ ನಾಗರಿಕತೆ, 32 ಈಜಿಪ್ಟ್ ನಾಗರಿಕತೆ, 33 ಮೆಸೊಪೊಟೇಮಿಯಾ ನಾಗರಿಕತೆ, 34 ಚೀನಾ ನಾಗರಿಕತೆ, 35 ಗ್ರೀಕ್ ನಾಗರಿಕತೆ, 36 ರೋಮ್ ನಾಗರಿಕತೆ, 37 ಅಮೆರಿಕ ನಾಗರಿಕತೆ, 38 ಹಿಂದೂ ಧರ್ಮ, 39 ಜೈನ ಧರ್ಮ, 40 ಬೌದ್ಧ ಧರ್ಮ, 41 ಭಾರತದಲ್ಲಿ ಸಾಮ್ರಾಜ್ಯಗಳ ಉಗಮ, 42 ಗುಪ್ತರು, 43 ಪಾಲರು, 44 ಬಂಗಾಳದ ಸೇನರು, 45 ಚಂದಲರು, 46 ಪರಮಾರರು, 47 ಸೋಲಾಂಕಿಗಳು, 48 ಗಹಾಡವಾಲರು, 49 ಗುಹಿಲರು, 50 ತೋಮರರು, 51 ಭಾರತದಲ್ಲಿ ಘಜ್ನಿ ಮತ್ತು ಘೋರಿಯ ದಾಳಿಗಳು. ಓಕೆ ಫ್ರೆಂಡ್ಸ್, ಇಷ್ಟಿದೆ ಅದರ್ಸಲ್ಲಿ. ಅಂದರೆ ಇಷ್ಟರಲ್ಲಿ ಕೂಡ ನಾವು ಓದ್ಕೊಳ್ಬೋದು. ಈಗ 51 ಭಾರತದಲ್ಲಿ ಘಜ್ನಿ ಮತ್ತು ಘೋರಿಯ ದಾಳಿಗಳು, ಭಾರತದಲ್ಲಿ ಗಜನಿ ಮತ್ತು ಗೋರಿಯರ್ ದಾಳಿಗಳು, ಇದರಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅದು ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅಲ್ಲಿ ಎಲ್ಲ ಕ್ವಶನ್ಗಳು ಓದ್ಬೋದು. ಇದು ಚೆಕ್ ಮಾಡಿದ್ರಿ ಅಂದರೆ ಇದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡಬೇಕು ನಾವು. ಕ್ಲಿಕ್ ಮಾಡಿದಾಗ ಅದ್ರ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ. ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ ನಾನು. ಓಕೆ, ನಾನು ಬ್ಯಾಕ್ ಬಂದಿದ್ದೀನಿ. ಈಗ ಭೂಗೋಳ ಜಿಯೋಗ್ರಫಿ, ಈಗ ನಾವು ಉದಾಹರಣೆ ಭೂಗೋಳ ಜಿಯೋಗ್ರಫಿ ಓಪನ್ ಮಾಡ್ತಾ ಇದ್ದೀನಿ. ಅದು ಅಂದರೆ ತಿಳ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಏನಂದರೆ ಅದರ್ಸಲ್ಲಿ ಸಪ್ರೇಟ್ ಇದೆ. ಅದರ್ಸಲ್ಲಿ ಎಲ್ಲ ರೀತಿಯ ಸಂಬಂಧ ಇರ್ತಕ್ಕಂಥದ್ದು ಇದೆ. ಇಲ್ಲಿ ಈಗ ನಾನು ಬ್ಯಾಕ್ ಬಂದು ಫಸ್ಟಿಗೆ ನಿಮ್ಗೇನು ಹೋಮಲ್ಲಿತ್ತು ನಾನು ತೋರಿಸಿದ್ನಲ್ಲ, ಅದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಭೂಗೋಳದಲ್ಲಿ ನಾವು ಟೆಸ್ಟ್ ಮಾಡೋಣ. ಭೂಗೋಳ ಶೇರ್, 1 ಭೂಗೋಳ ಸಾಮಾನ್ಯ ಜ್ಞಾನ, ಇನ್ ಲಿಸ್ಟ್, 2 ಐಟಮ್ಸ್, 2 ಭಾರತದ ಭೂಗೋಳ, ಇದರಲ್ಲಿ 2 ಇದೆ. ಮತ್ತೆ 1 ಭೂಗೋಳ ಸಾಮಾನ್ಯ ಜ್ಞಾನ, ಭೂಗೋಳ ಸಾಮಾನ್ಯ ಜ್ಞಾನ ಇದೆ, 2 ಭಾರತದ ಭೂಗೋಳ, ಮತ್ತೆ ಭಾರತದ ಭೂಗೋಳ ಇದೆ. ನಾವು ಈಗ ಭಾರತದ ಭೂಗೋಳ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ತೀನಿ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಓಕೆ, ಒಳಗಡೆ ಬಂದಿದ್ದೀವಿ ಈಗ ನಾವು. 2 ಭಾರತದ ಭೂಗೋಳ, 1 ಭಾರತವು ಏಷ್ಯಾ ಖಂಡದಲ್ಲಿದೆ. ನೋಡಿ, ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ.
ಅಂದರೆ ಭಾರತದ ಭೂಗೋಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಸೊ ಭಾರತ ಏಷ್ಯಾ ಖಂಡದಲ್ಲಿದೆ. 2 ಭಾರತವು ಭೂಮಿಯ ಉತ್ತರಾರ್ಧಗೋಳದಲ್ಲಿದೆ. 3 ಭಾರತದ ಉಪಖಂಡದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ. 4 ಇಂದಿರಾ ಪಾಯಿಂಟ ದಿ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ. 5 ಭಾರತದ ಕೇಂದ್ರ ಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ 23.12 ಉತ್ತರ ಅಕ್ಷಾಂಶ. 6 ಭಾರತದ ಅತ್ಯಂತ ದಕ್ಷಿಣದ ಪ್ರದೇಶ ಕನ್ಯಾಕುಮಾರಿ. 7 ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. 8 ಭಾರತದ ಆದರ್ಶ ಕಾಲವನ್ನು 87.12 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿ ತಿಳಿಯಲಾಗುತ್ತದೆ. 9 ಭಾರತದ ಒಟ್ಟು ಭೌಗೋಳಿಕ ಕ್ಷೇತ್ರ 32,87,263 ಚಲಿಮಿ. 10 ಭಾರತದ ಭೂಗಡಿ ರೇಖೆಯ ಉದ್ದ 15,200 ಕಿಮಿ. 17 ರಾಜ್ಯಗಳು ಗಡಿಗೆ ಹೊಂದಿ ಇತ್ತು. 7 ದೇಶಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ. 11 ಭಾರತದ ಸಮುದ್ರ ತೀರ ಪ್ರದೇಶದ ಉದ್ದ 6,100 ಕಿಮಿ ಇತ್ತು. ದ್ವೀಪಗಳನ್ನು ಸೇರಿಸಿ 7,516.6 ಕಿಮಿ ಇದೆ. 12 ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ಯಾಡಕ್ಲೀಟ್ ಎನ್ನುವರು. ಭಾರತ ಮತ್ತು ಅಫಘಾನಿಸ್ತಾನದ ಗಡಿ ರೇಖೆಯನ್ನು ಡ್ಯೂರಾಂಡ ಎನ್ನುವರು. ಭಾರತ ಮತ್ತು ಚೈನಾ ಗಡಿ ರೇಖೆಯನ್ನು ಯಾಕಮೋಹನ ಎನ್ನುವರು. 13 ಭಾರತ ಮತ್ತು ಶ್ರೀಲಂಕಾವನ್ನು ಪಾಕ್ಜಲ ಸಂಧಿ ಮತ್ತು ಮನ್ನಾರಕಾರಿ ಪ್ರತ್ಯೇಕಿಸುತ್ತವೆ. 14 ಭಾರತದ 2 ಪ್ರಮುಖ ದ್ವೀಪ ಸಮೂಹಗಳು ಅಂಡಮಾನ ಮತ್ತು ನಿಕೋಬಾರ, ಲಕ್ಷದ್ವೀಪ ಮತ್ತು ಮಿನಿಕಾಯ ದ್ವೀಪ ಸಮೂಹಗಳು. 15 ಸಾರ್ಕ ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕಾರ್ಪೊರೇಷನ್. 17 ಸೌತ್ ಏಷಿಯನ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. 16 ಇತ್ತೀಚೆಗೆ ನಿರ್ಮಾಣಗೊಂಡ 4 ಹೊಸ ರಾಜ್ಯಗಳು. ಮಧ್ಯಪ್ರದೇಶವನ್ನು ವಿಭಜಿಸಿ ಛತ್ತೀಸ್ಗಢ, ಉತ್ತರ ಪ್ರದೇಶವನ್ನು ವಿಭಜಿಸಿ ಉತ್ತರಾಂಚಲ, ಬಿಹಾರವನ್ನು ವಿಭಜಿಸಿ ಜಾರ್ಖಂಡ, ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ರಾಜ್ಯಗಳನ್ನು ರಚನೆ ಮಾಡಲಾಗಿದೆ. 17 ಭಾರತದಲ್ಲಿ 29 ರಾಜ್ಯಗಳು ಹಾಗೂ 7 ಕೇಂದ್ರಾಡಳಿತ ಪ್ರದೇಶಗಳಿವೆ. 18 ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ, ಅತಿ ಚಿಕ್ಕ ರಾಜ್ಯ ಗೋವಾ. 19 ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ ಮತ್ತು ನಿಕೋಬಾರ್ ಮತ್ತು ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. 20 ಹೊಸದಾಗಿ ರಚನೆಯಾದ ಛತ್ತೀಸ್ಗಢದ ರಾಜಧಾನಿ ರಾಯಪುರ, ಜಾರ್ಖಂಡ ರಾಜಧಾನಿ ರಾಂಚಿ, ಉತ್ತರಾಂಚಲದ ರಾಜಧಾನಿ ಡೆಹ್ರಾಡೂನ್, ತೆಲಂಗಾಣದ ರಾಜಧಾನಿ. ಫ್ರೆಂಡ್ಸ್, ಇದರಲ್ಲಿ ತುಂಬ ಇದ್ದಾವೆ. ಸೊ ಹೀಗಾಗಿ ಈಗ ನಾವು ಭೂಗೋಳ ನೋಡಿದ್ದೀವಿ. ಬ್ಯಾಕ್ ಬರ್ತಾ ಇದ್ದೀನಿ ನಾನು. ಇದರಲ್ಲಿ ಆಡ್ಸ್ ಬರ್ತದೆ. 2 ಭಾರತದ ಭೂಗೋಳ. ಈಗ ಭಾರತದ ಭೂಗೋಳ ನೋಡಿದೀವಿ ನಾವು. ಭಾರತ ಸಾಮಾನ್ಯ ಇದು ಭೂಗೋಳ ಸಾಮಾನ್ಯ ಜ್ಞಾನ ನೋಡೋಣ. ಭೂಗೋಳ ಸಾಮಾನ್ಯ ಜ್ಞಾನ. ಒಂದು ಭೂಗೋಳ ಸಾಮಾನ್ಯ ಜ್ಞಾನ. ಒಂದು ಭೂಮಿ ಗೋಳಾಕಾರವಾಗಿದೆ ಮತ್ತು ಗ್ರಹಗಳ ಬಗ್ಗೆ ತಿಳಿಸಿದ ವ್ಯಕ್ತಿ ಯಾರು? ಆರ್ಯಭಟ. 2 ಸುಂದರಿ ಮರಗಳು ಯಾವ ಬಗೆಯ ಕಾಡುಗಳಲ್ಲಿ ಕಂಡು ಬರುತ್ತದೆ? ಇದು ಕ್ವಶನ್ ಮತ್ತೆ ಆನ್ಸರ್. ಮ್ಯಾಂಗ್ರೋವ್ ಬಗೆಯ ಕಾಡುಗಳಲ್ಲಿ. 3 ಮ್ಯಾಂಗ್ರೋವ್ ಕಾಡುಗಳ ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣಬಹುದು? ಉಬ್ಬರವಿಳಿತ ಪ್ರಭಾವದ ನದಿಗಳ ಪ್ರದೇಶಗಳಲ್ಲಿ. 4 ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು? ಕರ್ನಾಟಕ. 5 ರಾಜ್ಯದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವ ರಕ್ಷಣಾಧಾಮ ಎಲ್ಲಿದೆ? ಬಳ್ಳಾರಿ. 6 ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದ ಅರಣ್ಯಗಳನ್ನು ಒಳಗೊಂಡಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ. 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಅರಣ್ಯಗಳಿಂದ ಕೂಡಿರುವ ದ್ವೀಪಗಳು ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್. 8 ಭಾರತದಲ್ಲಿ ಅತಿ ಕಡಿಮೆ ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಹರಿಯಾಣ. ಓಕೆ ಫ್ರೆಂಡ್ಸ್, ಈ ಟೈಪ್ ಇದೆ. ಈಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ. 2 ಭಾರತದ ಭೂಗೋಳ. ಓಕೆ, ಇದರಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಇದು ಭಾರತದ ಇತಿಹಾಸ ಹಿಸ್ಟರಿ. ಇತರೆ ಅದರ್. ಭಾರತದ ಈಗ ಇತಿಹಾಸ ಭಾರತದ ಇತಿಹಾಸ ಓದೋಣ ನಾವು. ಭಾರತದ 2 ಇತಿಹಾಸ ಭಾರತದ ಶಿಲಾಯುಗ. 1 ಇತಿಹಾಸದ ಕಿರು ಪರಿಚಯ. ಇತಿಹಾಸದ ಕಿರು ಪರಿಚಯ ಇದೆ. 2 ಇತಿಹಾಸ ಭಾರತದ ಶಿಲಾಯುಗ. ಇದು ಮತ್ತೆ ಇತಿಹಾಸ ಭಾರತ ಶಿಲಾಯುಗ ಇದೆ. 3 ಇತಿಹಾಸ ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆ ಬಗ್ಗೆ ಇದೆ. ಇಷ್ಟಿದ್ದಾವೆ. ಇದರಲ್ಲಿ ಯಾವುದಾದ್ರೂ ನೀವು ಓದ್ಬೋದು. 3 ಇತಿಹಾಸ ಸಿಂಧು ನಾಗರಿಕತೆ. ಈಗ ನಾನು ಸಿಂಧು ನಾಗರಿಕತೆ ಕ್ಲಿಕ್ ಮಾಡ್ತಾ ಇದ್ದೀನಿ. 3 ಇತಿಹಾಸ ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆ ಸಂಬಂಧಿಸಿದಂತೆ ಮೊದಲು ಪತ್ತೆಯಾಗಿದ್ದು ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ದಯಾರಾಮ್ ಸಾಹನಿ 1920 ರಲ್ಲಿ. ಮೊಹೆಂಜದರೊವನ್ನು ಪತ್ತೆ ಹಚ್ಚಿದವರು ಅರಬಿ ಬ್ಯಾನರ್ಜಿ 1922 ರಲ್ಲಿ. ಹರಪ್ಪ ಸ್ವಸೊನ್ನೆಸ್ಕರತಿ ಸಂಬಂಧಿಸಿದ ಸಿಕ್ಕಿರುವ ಒಟ್ಟು ನೆಲೆಗಳು 1500. ಮೊಹೆಂಜದರೋ ಇರುವುದು ಸಿಂಧ್ ಪ್ರಾಂತದಲ್ಲಿ. ಹರಪ್ಪ ಇರುವುದು ಪಂಜಾಬ್ನ ರಾವಿ ನದಿ ದಡದಲ್ಲಿ. ಇತ್ತೀಚೆಗೆ ಪತ್ತೆಯಾಗಿರುವ ಹರಪ್ಪ ನೆಲೆ ದೊಲ್ಬೀರ್ ಇರುವುದು ಗುಜರಾತ್ನ ಕಚ್ನಲ್ಲಿ. ಓಕೆ ಫ್ರೆಂಡ್ಸ್, ಈ ಟೈಪ್ ಇದೆ. ಈ ಟೈಪು ನೋಡ್ಬೋದು ನಾವು. ಕ್ವಶನ್ ತುಂಬ ಇದ್ದಾವೆ ಇದರಲ್ಲೆಲ್ಲ. ಬ್ಯಾಕ್ ಬಂದಿದ್ದೀನಿ ನಾನು. ಭಾರತದ ಇತಿಹಾಸ ಹಿಸ್ಟರಿ. ಇತರೆ ಅದರ್. ಈಗ ಇತರೆ ಅದರಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಎಲ್ಲ ಸಂಬಂಧಪಟ್ಟಂತೆ ಇದ್ದಾವೆ. ಅದರಲ್ಲಿ ಮೇ ಬಿ 51 ಇದ್ದಾವೆ. ಕ್ವಶನ್ಸ್ ತುಂಬ ಇದ್ದಾವೆ. ಅದರಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಮುಂದಿನ ಇದರಲ್ಲಿ ಇನ್ನೂ ನಾನು ಎಕ್ಸ್ಪ್ಲೋರ್ ತುಂಬ ಮಾಡಿಲ್ಲ. ಇದರಲ್ಲಿ ತುಂಬ ಇದೆ. ನಾನು ತಿಳ್ಕೊಂಡು ಇದನ್ನ ಹೇಳ್ತೀನಿ. ಈಗ ಇಷ್ಟು ಈ ಆ್ಯಪ್ ಬಗ್ಗೆ ಮುಂದಿನ ಇದರಲ್ಲಿ ಕಾಯಿರಿ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಇಷ್ಟ ಆದರೆ ಮತ್ತು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ನನ್ನ ಸಂದೇಶಕ್ಕೆ ಲೈಕ್ ಕೊಡಿರಿ. ನೀವೆಲ್ಲರೂ ಚೆನ್ನಾಗಿ ಅನಿಸಿದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ತಡ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಕೂಡ ಕನ್ನಡ ತಂತ್ರಾಂಶದ ಗ್ರೂಪ್ ಇದ್ದು, ಇಲ್ಲಿ ನೀವು ತಂತ್ರಾಂಶದ ಬಗ್ಗೆ ನಿಮಗೆ ಬೇಕಾದ ಮಾಹಿತಿಗಳನ್ನು ಮತ್ತು ಸಹಾಯವನ್ನು ಗ್ರೂಪಿನ ಸದಸ್ಯರಿಂದ ಪಡೆಯಬಹುದು.
ಹಾಗೆ ಈ ಟ್ಯುಟೋರಿಯಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇದರ ಮೇಲ್ ID k.tantramsha@gmail.com k.tantramsha@gmail.com. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳಿಗೆ ಮತ್ತು ಸಲಹೆಗಳಿಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.